ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗೋದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಆಗಿರುತ್ತೆ. ಎಸ್ಪೆಷಲಿ ಮಾರ್ಕೆಟ್ ನ ಫೋಕಸ್ ಮಿಡ್ಲ್ ಈಸ್ಟ್ ಮೇಲೆ ಇರುತ್ತೆ. ನೋಡೋಣ ಅದನ್ನು ಹೊರತುಪಡಿಸಿ ಇನ್ನೂ ಯಾವೆಲ್ಲ ಇವೆಂಟ್ ಗಳಿದ್ದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಲಿಮಿಟೆಡ್ ಎಡಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಇನ್ನು ಇವೆಂಟ್ ಕಡೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಹೋದ ವಾರದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡೋದಾದ್ರೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 0.28% ಅಥವಾ 67 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಏನಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಹೆಡ್ಲೈನ್ ಇಂಡೆಕ್ಸಸ್ ಗಳಲ್ಲಿ, ಬಟ್ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ ನಮ್ಮ ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ಕೂಡ ನೋಡಬಹುದು 0.24% ಅಥವಾ 183 ಪಾಯಿಂಟ್ಸ್ ಪಾಸಿಟಿವ್ ಇದೆ. ಎರಡು ಕಡೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಕಡೆ ಬಂದ್ರೆ ಅಮೆರಿಕನ್ ಮಾರ್ಕೆಟ್ ಶುಕ್ರವಾರ ಕ್ಲೋಸ್ ಇತ್ತು, ಜಸ್ಟ್ 4 ಡೇಸ್ ಮಾತ್ರ ಮಾರ್ಕೆಟ್ ಓಪನ್ ಇತ್ತು. ಓವರ್ ಆಲ್ ನೋಡಿದ್ರೆ 415 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕಳೆದ ವಾರದಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಂಪೋಸಿಟ್ ಕಡೆ ಬಂದ್ರೆ ಇಲ್ಲಿ ಗುರುವಾರ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಶುಕ್ರವಾರ ಅಂತ ಮಾರ್ಕೆಟ್ ಕ್ಲೋಸ್ ಇದರಿಂದ ಪರ್ಫಾರ್ಮೆನ್ಸ್ ನೋಡಕ್ಕಾಗಿಲ್ಲ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ ನೋಡಬಹುದು 734 ಪಾಯಿಂಟ್ಸ್ ಅಥವಾ 2.85% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇವನ್ ಡೌ ಜೋನ್ಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಳೆದ ವಾರದಲ್ಲಿ. ಇನ್ನು ಈ ವಾರ ನಮ್ಮ ಮಾರ್ಕೆಟ್ ಜಸ್ಟ್ 4 ಡೇಸ್ ಮಾತ್ರ ಓಪನ್ ಇರುತ್ತೆ, ಕಾರಣ ಶುಕ್ರವಾರ ರಜೆ ಇದೆ. ಮೊಹರಂ ಲಾಸ್ಟ್ ಡೇ ಪ್ರಯುಕ್ತ 26ನೇ ತಾರೀಕು ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಅಂದ್ರೆ ಜಸ್ಟ್ 4 ಡೇಸ್ ಮಾತ್ರ ಈ ವಾರದಲ್ಲಿ ಮಾರ್ಕೆಟ್ ಓಪನ್ ಇರುತ್ತೆ, ಶುಕ್ರವಾರ ರಜೆ ಇರುತ್ತೆ. ಇನ್ನು ಇವೆಂಟ್ ಗಳ ಕಡೆ ಬಂದ್ರೆ ಮೊದಲಿಗೆ ಎಲ್ಲರ ಕಣ್ಣಿರೋದು ಮಿಡ್ಲ್ ಈಸ್ಟ್ ಇಂದ ಯಾವ ರೀತಿ ಸುದ್ದಿಗಳು ಬರ್ತವೆ ಅಂತ. ಎಸ್ಪೆಷಲಿ ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಾಗಿಂದ ಕೂಡ ಒಂದಲ್ಲ ಒಂದು ಸುದ್ದಿಗಳು ಬರ್ತಾನೆ ಇದಾವೆ. ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್, ಈ ರೀತಿ ಸುದ್ದಿಗಳು ಬಂದಿದ್ದಾವೆ. ಬಟ್ ಎಲ್ಲ ನೆಗೆಟಿವ್ ಸುದ್ದಿಗಳ ನಡುವೆ JD ವ್ಯಾನ್ಸ್ ಅವರು ಸ್ವಿಟ್ಜರ್ಲ್ಯಾಂಡ್ ಗೆ ಹೋಗಿದ್ದಾರೆ ಇರಾನ್ ಜೊತೆಗಿನ ಮಾತುಕತೆಗಳಿಗೆ. ಬಟ್ ಇಲ್ಲಿ ನೋಡಬಹುದು US ಟೆಹರಾನ್ ಸೆಟ್ ಟು ಹೋಲ್ಡ್ ಹೈ ಲೆವೆಲ್ ಟಾಕ್ಸ್ ಇನ್ ಸ್ವಿಟ್ಜರ್ಲ್ಯಾಂಡ್. ಹೋಲ್ಡ್ ಮಾಡಬಹುದು ಈ ಮಾತುಕತೆಗಳನ್ನ ಅನ್ನುವಂತ ಸುದ್ದಿಗಳು ಕೂಡ ಇದಾವೆ. ಬಟ್ ಇಲ್ಲಿ ಕ್ಷಣಕ್ಕೂ ಸುದ್ದಿಗಳು ಚೇಂಜ್ ಆಗ್ತಾ ಇದ್ದಾವೆ. ನೀವು ಇಲ್ಲಿ ನೋಡಬಹುದು JD ವ್ಯಾನ್ಸ್ ಪಾಕಿಸ್ತಾನ್ PM ಶರೀಫ್ ಅಂಡ್ ಆಸಿಮ್ ಮುನೀರ್ ಅರೈವ್ ಇನ್ ಸ್ವಿಟ್ಜರ್ಲ್ಯಾಂಡ್ as US ಇರಾನ್ ಪೀಸ್ ಟಾಕ್ಸ್ ಬಿಗಿನ್. ಸ್ವಿಟ್ಜರ್ಲ್ಯಾಂಡ್ ಗೆ ಬಂದಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ, ಬಟ್ ಮತ್ತೆ ಹೋಲ್ಡ್ ಮಾಡಬಹುದು ಈ ಟಾಕ್ಸ್ ಅನ್ನ ಅಂತ ಸುದ್ದಿಗಳಿದ್ದಾವೆ. ಸೊ ಓವರ್ ಆಲ್ ಕ್ಷಣಕ್ಕೂ ಬೇರೆ ಬೇರೆ ಸುದ್ದಿಗಳು ಬರ್ತಿದ್ದಾವೆ. ಹಾಗಾಗಿ ಮಾರ್ಕೆಟ್ಸ್ ಮೇ ಬಿ ಈ ವಾರದಲ್ಲಿ ಕಾಶಿಯಸ್ ಆಗಿ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇದೇ ಕಾರಣಕ್ಕೆ, ಯಾಕಂದ್ರೆ ಯಾವ ಸುದ್ದಿ ಯಾವಾಗ ಬರುತ್ತೆ ಗೊತ್ತಿಲ್ಲ. ಓವರ್ ರಿಯಾಕ್ಷನ್ ಚಾನ್ಸಸ್ ಕಡಿಮೆ, ಹಾಗಾಗಿ ವೈಟ್ ಅಂಡ್ ವಾಚ್ ಮೋಡ್ಗೆ ಹೋಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಈ ವಾರದಲ್ಲಿ ಮಾರ್ಕೆಟ್. ಒಟ್ಟಿನಲ್ಲಿ ಇಲ್ಲಿಂದ ಬರುವಂತ ಸುದ್ದಿಗಳು ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡೋದು ಕ್ರೂಡ್ ಪ್ರೈಸ್ ಮೇಲೆ. $80 ಅಲ್ಲಿದೆ ಬ್ರೆಂಟ್ ಕ್ರೂಡ್. ಇಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಕಾದು ನೋಡ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಮಾತುಕತೆಗಳಲ್ಲಿ ಪಾಸಿಟಿವ್ಸ್ ನೋಡ್ಲಿಕ್ಕೆ ಸಿಗ್ತಾ ಕ್ರೂಡ್ ಡೌನ್ ಆಗುವಂತ ಸಾಧ್ಯತೆಗಳಿರುತ್ತೆ. ಬಟ್ ಅಲ್ಲಿ ಏನಾದ್ರು ನೆಗೆಟಿವ್ಸ್ ಇತ್ತು ಅಂದ್ರೆ ಖಂಡಿತ ಕ್ರೂಡ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರೋದು, ಅದು ಮಾರ್ಕೆಟ್ ಗೆ ನೆಗೆಟಿವ್ ಕೂಡ ಆಗ್ಬಹುದು. ಬಟ್ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಬಿಗ್ ರಿಯಾಕ್ಷನ್ ಸಾಧ್ಯತೆಗಳು ಕಡಿಮೆ ಇದೆ, ಸ್ವಲ್ಪ ವೈಟ್ ಅಂಡ್ ವಾಚ್ ಮೋಡ್ಗೆ ಹೋಗುವಂತ ಸಾಧ್ಯತೆ ಇದೆ ಮಾರ್ಕೆಟ್. ಬಟ್ ಲೆಟ್ಸ್ ಸಿ, ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಒಂದಲ್ಲ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಕೂಡ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡಬಹುದು. ಇವತ್ತು ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿದೆ, ಇರಾನ್ ಡೀಲ್ಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ನಾವು ಟೋಲ್ ಕಲೆಕ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಓಡಾಡುವಂತ ಕಮರ್ಷಿಯಲ್ ವೆಸಲ್ಸ್ ಗೆ ಅಂತ. ಸೊ ಈ ರೀತಿಯ ಸ್ಟೇಟ್ಮೆಂಟ್ ಗಳು ಬರ್ತಿದಾವೆ. ಹಾಗಾಗಿ ಕ್ಲೋಸ್ಲಿ ನಾವು ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಸ್ಟೇಟ್ಮೆಂಟ್ ಗಳು ಬರ್ತವೆ, ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ ಮಾತುಕತೆಗಳಲ್ಲಿ, ಇದೆಲ್ಲವನ್ನು ಕೂಡ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ನೆಕ್ಸ್ಟ್ ಬಂದ್ರೆ ಈ ವಾರದಲ್ಲಿ ಸ್ಮಾಲ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು. ಹಾಗಾಗಿ ನಮಗೆ ಹೆಡ್ಲೈನ್ ಇಂಡೆಕ್ಸಸ್ ಗಳಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗದೇ ಇರಬಹುದು. ಬಟ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಹಾಗೂ ಈವನ್ ಮೈಕ್ರೋ ಕ್ಯಾಪ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತು ಕಳೆದ ವಾರ. ಹಾಗಾಗಿನೇ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲಿ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಸೆಲೆಕ್ಟಿವ್ ಸ್ಟಾಕ್ ಗಳು, ಈವನ್ ಲಾರ್ಜ್ ಕ್ಯಾಪ್ ಅಲ್ಲೂ ಕೂಡ ಸೆಲೆಕ್ಟಿವ್ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ನೋಡೋಣ ಅದೇ ರೀತಿಯ ಪರ್ಫಾರ್ಮೆನ್ಸ್ ಈ ವಾರ ಕೂಡ ಮುಂದುವರಿಯುತ್ತಾ ಅಂತ. ಸ್ಮಾಲ್ ಮಿಡ್ ಅಂಡ್ ಮೈಕ್ರೋ ಕ್ಯಾಪ್ ಕಡೆ ಫೋಕಸ್ ಹೆಚ್ಚಿನದಾಗಿ ಇಡಬೇಕಾಗುತ್ತೆ ಈ ವಾರ. ಇನ್ನು FIS DIS ಆಕ್ಟಿವಿಟಿ ಕಡೆ ಬಂದ್ರೆ ಶುಕ್ರವಾರ FIS 4859 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS 1159 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. 9 ದಿನದ ನಂತರ ಒಳ್ಳೆ ಪ್ರಮಾಣದಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಮೆಜಾರಿಟಿ ಆಫ್ ದ ಬೈಯಿಂಗ್ ಇಲ್ಲಿ
ಬಲ್ಕ್ ಡೀಲ್ ಮೂಲಕನೇ ನೋಡ್ಲಿಕ್ಕೆ ಸಿಕ್ಕಿದೆ. ನೀವು ಇಲ್ಲಿ ನೋಡಬಹುದು 31,000 ಕೋಟಿ ಮೊತ್ತದ ಬೈಯಿಂಗ್ ಅನ್ನ ಮಾಡಿದ್ದಾರೆ, 26,283 ಕೋಟಿ ಮೊತ್ತದ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಬಲ್ಕ್ ಅಂಡ್ ಬ್ಲಾಕ್ ಡೀಲ್ಸ್ ನ ಮೂಲಕ ಆಗಿರುವಂತವು ಜಾಸ್ತಿ ಇದ್ದಾವೆ. ಹಾಗಾಗಿ ಇಲ್ಲಿ ನೆಟ್ ಬಯರ್ಸ್ ಆಗಿದ್ದಾರೆ. ಬೇರೆ ದಿನಗಳನ್ನ ನೋಡಿದ್ರೆ ನೋಡಬಹುದು 12,000, 15,000, 13,000 ಈ ರೀತಿ ಬೈಯಿಂಗ್ ಇತ್ತು. ಅವತ್ತು 31,000 ಕೋಟಿವರೆಗೂ ಆಗಿದೆ. ಬಲ್ಕ್ ಅಂಡ್ ಬ್ಲಾಕ್ ಡೀಲ್ಸ್ ಮೂಲಕ ಆಗಿರೋದ್ರಿಂದ ಇಲ್ಲಿ ವ್ಯತ್ಯಾಸ ಆಗಿದೆ ಅಷ್ಟೇ. ನೋಡೋಣ ಸೋಮವಾರದಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇವ್ರ ಕಡೆಗಿಂದ ಅಂತ. ಸದ್ಯದ ಮಟ್ಟಿಗೆ ಏನು ಅಂತ ಪಾಸಿಟಿವ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ FIS ಕಡೆಗಿಂದ. ಬಟ್ ಸ್ಲೋ ಆಗಿ ಏನಾದ್ರು ಬರ್ತಾರಾ ಅಥವಾ ಕಡಿಮೆ ಸೆಲ್ಲಿಂಗ್ ಅನ್ನ ಮಾಡ್ತಾರ ಅದನ್ನ ನೋಡ್ಬೇಕಾಗಿದೆ. ಯಾಕಂದ್ರೆ ಈ ವಾರದಲ್ಲಿ ಏನಂತ ದೊಡ್ಡ ಮಟ್ಟದಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿಲ್ಲ. ನೋಡಬಹುದು ನೀವು ಇಲ್ಲಿ 200 ಕೋಟಿ ಬೈಯಿಂಗ್, ಮತ್ತೆ 750 ಕೋಟಿ ಸೆಲ್ಲಿಂಗ್, 100 ಕೋಟಿ ಬೈಯಿಂಗ್, 1000 ಕೋಟಿ ಸೆಲ್ಲಿಂಗ್ ಈ ರೀತಿ ನೋಡ್ಲಿಕ್ಕೆ ಸಿಕ್ತು. ಕಳೆದ ವಾರದಲ್ಲಿ ಅವರ ಸೆಲ್ಲಿಂಗ್ ಪೇಸ್ ಕಡಿಮೆ ಆಗಿದೆ. ನೋಡೋಣ ಈ ವಾರದಲ್ಲಿ ಏನಾದ್ರು ಬೈಯರ್ಸ್ ಆಗ್ತಾರಾ ಅಂತ. ಏನು IT ಸ್ಟಾಕ್ ಗಳು ತುಂಬಾನೇ ಫೋಕಸ್ ಅಲ್ಲಿ ಇರ್ತವೆ. ನಿಮಗೆ ಗೊತ್ತಿದೆ, ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ IT ಸ್ಟಾಕ್ಸ್ ಅಲ್ಲಿ ಎಸ್ಪೆಷಲಿ ಅಕ್ಸೆಂಚರ್ ಆಫ್ಟರ್ ರಿಸಲ್ಟ್ಸ್ 18% ವರೆಗೂ ಡೌನ್ ಆಗಿದೆ ಒಂದೇ ದಿನ. ಸೊ ಇಂಥ ಸನ್ನಿವೇಶದಲ್ಲಿ ನಮ್ಮಲ್ಲಿ IT ಸೆಕ್ಟರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಶುಕ್ರವಾರ ಅಂತೂ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು, ಅಂದ್ರೆ 6% ವರೆಗೂ ಕೂಡ ಡೌನ್ ಆಗಿತ್ತು. ನಂತರ ಒಂದಷ್ಟು ರಿಕವರ್ ಆಗಿ 3.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು. ಬಟ್ ಈ ವಾರ ಕೂಡ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕೆಲವು ಸಲ ಪಾಸಿಟಿವ್ ಬರುತ್ತೆ, ಕೆಲವು ಸಲ ನೆಗೆಟಿವ್. 4% ಡೌನ್ ಆಗುತ್ತೆ, 2% ರಿಕವರ್ ಆಗುತ್ತೆ. ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ಇದನ್ನ ಹೇಳಿದ್ದೆ, ಹೊರಗಡೆ ನಿಂತ್ಕೊಂಡು ವಾಚ್ ಮಾಡೋದು ಬೆಟರ್, ಇಲ್ಲಿ ಕ್ಲಾರಿಟಿ ಸಿಗೋವರೆಗೂ. AI ಸಂಬಂಧಪಟ್ಟಂತೆ ಕ್ಲಾರಿಟಿ ಬೇಕಾಗಿದೆ. ನೋಡೋಣ, ಇನ್ನೇನು ಜೂನ್ ಮುಗಿತಾ ಬಂತು, ರಿಸಲ್ಟ್ ಸೀಸನ್ ಶುರು ಆಗುತ್ತೆ. ಅಲ್ಲಿ ಕಂಪನಿಗಳು ಯಾವ ರೀತಿ ರಿಸಲ್ಟ್ಸ್ ಅನ್ನ ಕೊಡ್ತವೆ, ಜೊತೆಗೆ ಫ್ಯೂಚರ್ ಔಟ್ಲುಕ್ ಬಗ್ಗೆ ಏನ್ ಹೇಳ್ತವೆ ಅದೆಲ್ಲವೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್. ಸೊ IT ಸೆಕ್ಟರ್ ಕೂಡ ಈ ವಾರ ಫೋಕಸ್ ಅಲ್ಲಿ ಇರುತ್ತೆ. ಅದು ಕೂಡ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಮೊನ್ನೆ ನಮ್ಮ ಹೆಡ್ಲೈನ್ ಇಂಡೆಕ್ಸಸ್ ಗಳು ಡೌನ್ ಆಗಿದ್ದೆ IT ಸೆಕ್ಟರ್ ಅಲ್ಲಿ ಭರ್ಜರಿ ನೆಗೆಟಿವ್ ರಿಯಾಕ್ಷನ್ ಬಂದಿದ್ರಿಂದ. ಹಾಗಾಗಿ IT ಸೆಕ್ಟರ್ ನ ಮೇಲೂ ಕೂಡ ಕಣ್ಣಿಟ್ಟಿರಬೇಕಾಗುತ್ತೆ. ಇದರ ಜೊತೆಗೆ ರುಪಿ ಸದ್ಯದ ಮಟ್ಟಿಗೆ 94.33 ನಲ್ಲಿದೆ. ಇದರಲ್ಲಿ ಈ ಮಂತ್ ಅಲ್ಲಿ ಒಳ್ಳೆ ರಿಕವರ್ ಆಗಿದೆ. ನೀವು ಇಲ್ಲಿ ನೋಡಬಹುದು, ನಿಯರ್ಲಿ 2% ಅಪ್ರಿಶಿಯೇಟ್ ಆಗಿದೆ ಡಾಲರ್ ಎದುರುಗಡೆ. ಇದೇ ರೀತಿ ಅಪ್ರಿಸಿಯೇಷನ್ ಮುಂದುವರೆದ್ರೆ ಖಂಡಿತ ಅದು ನಮಗೆ ಇನ್ನೂ ಒಳ್ಳೆ ಸುದ್ದಿ ಆಗುತ್ತೆ. ಯಾಕಂದ್ರೆ ಕ್ರೂಡ್ ಅಲ್ಲೂ ಕೂಡ ಅಂಡರ್ ಕಂಟ್ರೋಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ರುಪಿ ಕೂಡ ಸ್ವಲ್ಪ ಸ್ಟ್ರಾಂಗ್ ಆದ್ರೆ ಅದು ನಮಗೆ ಇನ್ನೂ ಅಡ್ವಾಂಟೇಜಸ್ ಅನ್ನು ತರುತ್ತೆ. ನೋಡೋಣ, ರುಪಿ ಮೇಲೂ ಕೂಡ ನಾವು ಈ ವಾರದಲ್ಲಿ ಕಣ್ಣಿಟ್ಟಿರಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗೋಲ್ಡ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಇದೆ. ಒಂದ್ ತಿಂಗಳಲ್ಲಿ ನೋಡಬಹುದು ಇಂದ ಚೆನ್ನಾಗಿ ಡೌನ್ ಆಗಿದೆ. ಶಾರ್ಟ್ ಟರ್ಮ್ ಅಲ್ಲಿ ಅಥವಾ ನಿಯರ್ ಟರ್ಮ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಗೋಲ್ಡ್ ಅಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ. ಬಟ್ ನಾನು ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದಷ್ಟು ವಿಷಯವನ್ನ ಮೆನ್ಷನ್ ಮಾಡಿದ್ದೆ. ಆಸ್ ಎ ಎಡ್ಜ್ ಆಗಿ, ಅಂದ್ರೆ ಅಸೆಟ್ ಡೈವರ್ಸಿಫಿಕೇಶನ್ ಗೆ ಓಕೆ, ಬಟ್ ಒಂದು ವರ್ಷದಿಂದ ಅಥವಾ ಒಂದೂವರೆ ವರ್ಷದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳೋದು ಪ್ರೈಮರಿ ಮಾರ್ಕೆಟ್ಗೆ. ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು 4 IPOಗಳು ಓಪನ್ ಆಗ್ತಿದೆ. ಕೆಲವು ಈಗಾಗಲೇ ಒಂದು ಸೆಟಲ್ಮೆಂಟ್ ಅಂಡ್ ಟೆಕ್ ಸೊಲ್ಯೂಷನ್ಸ್ ಓಪನ್ ಆಗಿದೆ 19ನೇ ತಾರೀಕಿನ 23 ವರೆಗೂ ಓಪನ್ ಇರುತ್ತೆ. ಇನ್ನು ವಾಟರ್ ವೇಸ್ ಲೀಸರ್ ಟೂರಿಸಂ 23 ಓಪನ್ ಆಗುತ್ತೆ. ಅದ್ವಿತ್ ಜುವೆಲ್ಸ್ 23 ಓಪನ್ ಆಗುತ್ತೆ. CSM ಟೆಕ್ನಾಲಜೀಸ್ 24 ಓಪನ್ ಆಗುತ್ತೆ. 4 IPOಗಳು ಈ ವಾರದಲ್ಲಿ ಓಪನ್ ಇರುತ್ತೆ. ಪ್ರೈಮರಿ ಮಾರ್ಕೆಟ್ ಕೂಡ ಬಿಸಿ ಆಗಿರುತ್ತೆ ಈ ವಾರ. ಆಲ್ಮೋಸ್ಟ್ ಒಂದೂವರೆ ತಿಂಗಳು ತುಂಬಾ ಶಾಂತವಾಗಿತ್ತು. ಈಗ ಮತ್ತೆ IPO ಸೀಸನ್ ಶುರುವಾಗ್ತಾ ಇದೆ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಯಾವ್ದಾದ್ರು ಕಂಪನೀಸ್ ಬೋನಸ್ ಹಾಗೂ ಸ್ಪ್ಲಿಟ್ ಇದೆಯಾ ಅಂತ ನೋಡೋದಾದ್ರೆ ಕೊಟ್ಯಾರ್ ಇಂಡಸ್ಟ್ರೀಸ್ ನ ಬೋನಸ್ ಇಶ್ಯೂ ಇದೆ 10:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 10 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ZF ಕಮರ್ಷಿಯಲ್ ವೆಹಿಕಲ್ ಕಂಟ್ರೋಲ್ ಸಿಸ್ಟಮ್ಸ್ ಕೂಡ 5:1 ರೇಷಿಯೋದಲ್ಲಿ ಬೋನಸ್ ಅನ್ನ ಕೊಡ್ತಾ ಇದೆ. 24 ಜೂನ್ ಎಕ್ಸ್ ಡೇಟ್ ಆಗಿರುತ್ತೆ, ಅವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. 1 ಶೇರ್ ಇದ್ರೆ 5 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ನಂತರ ಏನು ಉಳಿದ ಎಲ್ಲ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಒಂದು ಬೈಬ್ಯಾಕ್ ಕೂಡ ಇದೆ. ಬಜಾಜ್ ಆಟೋ ಬೈಬ್ಯಾಕ್ ಎಕ್ಸ್ ಡೇಟ್ ಇರುತ್ತೆ 24 ಜೂನ್. ಈ ಎಲ್ಲ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಈ ವಾರ ಅಂತ ನೋಡೋಣ. ಕಳೆದ ವಾರ ಅಂತೂ ಮಾರ್ಕೆಟ್ ಅಲ್ಲಿ ಅಂತ ದೊಡ್ಡ ರಿಯಾಕ್ಷನ್, ಅಂದ್ರೆ ಹೆಡ್ಲೈನ್ ಇಂಡೆಕ್ಸಸ್ ಗಳಲ್ಲಿ ಅಂತ ದೊಡ್ಡ ರಿಯಾಕ್ಷನ್ ಇಲ್ಲ ಅಂದ್ರೂ ಇಂಡಿವಿಜುವಲ್ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಅಥವಾ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಅದೇ ರೀತಿ ರಿಕವರಿ ಮುಂದುವರಿಯುತ್ತಾ ಅಥವಾ ರಿವರ್ಸಲ್ ಆಗುತ್ತಾ ಕಾದು ನೋಡೋಣ. ಕಳೆದ ವಾರ ಅಂತೂ ಖುಷಿ ಕೊಡ್ತು ಮಾರ್ಕೆಟ್, ಈ ವಾರ ಕೂಡ ಖುಷಿ ಕೊಡುತ್ತೇನಂತ ಹೋಪ್ಸ್ ಇಟ್ಕೊಂಡು ಮುಂದುವರಿಯೋಣ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳೋ ಅಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಜೊತೆಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳ ಲಿಂಕ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ, ಎರಡನ್ನು ಸಹ ಫಾಲೋ ಮಾಡಬಹುದು. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.